ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ರಾಮರಾಜ್ಯಕ್ಕೆ ಬೇಕಾದ ಸೂತ್ರಗಳು, ಈ ವಿಷಯದ ಬಗ್ಗೆ ಇವತ್ತು ನಾವು ಚಿಂತನೆ ಮಾಡೋಣ. ರಾಮರಾಜ್ಯಕ್ಕೆ ಬೇಕಾದ ಸೂತ್ರಗಳು ಅಂತಂದರೆ ಆವಾಗ ರಾಮರಾಜ್ಯ ಹೇಗಿತ್ತು ಅಂತ ಯೋಚನೆ ಮಾಡಬೇಕಾಗತ್ತೆ. ರಾಮರಾಜ್ಯ ಹೇಗಿತ್ತು ಅಂತ ಯೋಚನೆ ಮಾಡಿದ್ರೆ ರಾಮ ಹೇಗಿದ್ದ ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ರಾಮ ಹೇಗಿದ್ನೋ ಆ ರೀತಿಯಲ್ಲಿ ರಾಮರ ರಾಜ್ಯ ಇತ್ತು. ಹಾಗಾಗಿ ರಾಮರಾಜ್ಯವನ್ನು ನಾವು ಬಯಸಬೇಕು ಅಂತಾದರೆ ರಾಮನಂಥ ರಾಜನನ್ನು ನಾವು ಮೊದಲು ಬಯಸಬೇಕು. ಯಾರ್ಯಾರನ್ನೋ ನಾವು ರಾಜರನ್ನಾಗಿ ಮಾಡಿದ್ರೆ ಬಹಳ ಕಷ್ಟಪಡಬೇಕಾಗತ್ತೆ. ಒಂದು ನಾಣ್ಣುಡಿ, ಹಿರಿಯರು ಹೇಳ್ತಾ ಇದ್ದ ಮಾತು, ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ಗಂಡನ ರಾಜ್ಯ ರಾಮರಾಜ್ಯ, ಮಕ್ಕಳ ರಾಜ್ಯ ರಾವಣ ರಾಜ್ಯ ಅಂತ. ಅಂದರೆ ಒಂದು ರಾಜ್ಯ ಸುಖವಾಗಿ ಇರಬೇಕು, ಒಂದು ದೇಶ ಸುಭಿಕ್ಷವಾಗಿರಬೇಕು ಅಂದರೆ ರಾಮನ ಆದರ್ಶಗಳು ರಾಜನಲ್ಲಿ ಇದ್ದರೆ ಆ ದೇಶ ಅಥವಾ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ. ಹಾಗಾಗಿ ರಾಮರಾಜ್ಯವನ್ನು ನಾವು ಬಯಸೋದಾದರೆ ರಾಮನಂಥ ರಾಜನನ್ನು ನಾವು ಬಯಸಬೇಕಾಗತ್ತೆ. ರಾಮನಂಥ ರಾಜನನ್ನು ನಾವು ಬಯಸ್ತೀವಿ ಅಂತಾದರೆ ರಾಮನಂಥ ರಾಜನನ್ನು ನಾವು ಆರಿಸಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ರಾಮ ಹೇಗಿದ್ದ ಅಂತ ತಿಳ್ಕೊಳ್ಬೇಕು, ಅದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಅದಕ್ಕೆ ನಾವು ರಾಮಾಯಣ ಗ್ರಂಥಕ್ಕೆ ನಾವು ಶರಣಾಗತರಾಗಬೇಕು. ರಾಮಾಯಣದಲ್ಲಿ ಅದೊಂದು ಪ್ರಸಂಗ ಇದೆ. ದಶರಥ ಯುವರಾಜ ಪಟ್ಟಾಭಿಷೇಕವನ್ನು ರಾಮನಿಗೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಮೊದಲು ಮಂತ್ರಿಮಂಡಲದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು. ಜೊತೆಗೆ ಪ್ರಜೆಗಳು ಇರಬೇಕು, ಮಂತ್ರಿಮಂಡಲದ ಸದಸ್ಯರು, ಜೊತೆಗೆ ಆ ಕಾಲದ ದೊಡ್ಡ ದೊಡ್ಡ ಜ್ಞಾನಿಗಳು. ಇವರ ಅಭಿಪ್ರಾಯವನ್ನು ತಗೊಳ್ಳದೆ ರಾಜ ಸ್ವತಂತ್ರವಾಗಿ ಯಾವ ನಿರ್ಧಾರವನ್ನು ಮಾಡಲಿಕ್ಕಾಗೋದಿಲ್ಲ. ನಿಜವಾದ ಪ್ರಜಾಪ್ರಭುತ್ವ ಆಗಿನ ಕಾಲದಲ್ಲಿತ್ತು. ಒಬ್ಬ ರಾಜ ತನ್ನ ಸ್ಥಾನಕ್ಕೆ ಇನ್ನೊಬ್ಬನನ್ನು ನಿಯಮಿಸಬೇಕು ಅಂತಂದರೆ ಪ್ರಜೆಗಳ ಬಳಿ ಅಭಿಪ್ರಾಯವನ್ನು ಕೇಳಬೇಕಿತ್ತು. ದಶರಥನಿಗೆ ಒಂದು ಆತ್ಮವಿಶ್ವಾಸ, ರಾಮನನ್ನು ಎಲ್ಲರೂ ರಾಜನನ್ನಾಗಿ ಒಪ್ಕೊಳ್ತಾರೆ ಅಂತ. ಆದರೂ ಕೂಡ ಸಹಜವಾಗಿ ತಂದೆಗೆ ಮಕ್ಕಳ ಹೊಗಳಿಕೆಯನ್ನು ಕೇಳಬೇಕು ಅಂತ ಚಪಲ ಇರುತ್ತೆ. ಅದಕ್ಕಾಗಿ ಅದನ್ನು ಕೇಳಬೇಕು ಅನ್ನೋ ಆಸೆಯಿಂದ ಮಂತ್ರಿಮಂಡಲದ ಎದುರು ಜ್ಞಾನಿಗಳ ಸಭೆಯಲ್ಲಿ ರಾಮನನ್ನು ರಾಜನನ್ನಾಗಿ ಮಾಡಿದ್ರೆ ಹೇಗೆ ಮಾಡಬಹುದಾ, ನಿಮ್ಮ ಅಭಿಪ್ರಾಯ ಏನು ಅಂತ ಪ್ರಜೆಗಳ ಅಭಿಪ್ರಾಯವನ್ನು ಕೇಳಿದಾಗ ಪ್ರಜೆಗಳೆಲ್ಲ ರಾಮನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ರಾಮನ ಬಗ್ಗೆ, ರಾಮನ ಹೆಸರನ್ನು ದಶರಥ ಹೇಳಿದ ಕೂಡಲೇ ಪ್ರಜೆಗಳಲ್ಲಿ ಒಂದು ವಿಚಿತ್ರ ರೀತಿಯಾದ ಬದಲಾವಣೆ ಕಂಡಿತು. ಏನಪ್ಪ ಅಂತಂದರೆ ಪ್ರಜೆಗಳ ಎಲ್ಲ ಕೈಗಳು ಅವರ ತಲೆ ಮೇಲೆ ಹೋದವು. ಪ್ರಜೆಗಳ ಕಣ್ಣಲ್ಲಿ ಆನಂದದ ಕಣ್ಣೀರು, ಆನಂದ ಬಾಷ್ಪ ಸುರಿಲಿಕ್ಕೆ ಶುರು ಆಯಿತು. ಮನಸ್ಸಿನಲ್ಲಿ ಗೌರವ ಭಾವ ಮೂಡಿತು. ಇಷ್ಟು ಪರಿಣಾಮ ಆಯಿತು ರಾಮನ ಹೆಸರು ಕೇಳಿದ ಕೂಡಲೇ. ರಾಮ ಇನ್ನೂ ರಾಜ ಆಗಿಲ್ಲ, ಆಗಲೇ ಅವನಿಗಷ್ಟು ಒಳ್ಳೆಯ ಹೆಸರು. ಅವರು ಹೇಳ್ತಾರೆ, ರಾಮನನ್ನು ರಾಜ ಮಾಡೋದು ಒಳ್ಳೆಯದು.
ಯಾಕೆ ಅಂದರೆ ರಾಮ ರಾಜನಾದರೆ ಎಲ್ಲರೂ ಕೂಡ ಆನಂದದಿಂದ ಇರ್ತಾರೆ. ರಾಮ ಅನ್ನೋ ಹೆಸರಿನ ಅರ್ಥ ಏನು ಗೊತ್ತಾ? ರಮತೆ ಇತಿ ರಾಮ, ತಾನು ಆನಂದದಲ್ಲಿ ಇರ್ತಾನೆ, ಯಾವಾಗಲೂ ಆನಂದದಲ್ಲಿ ಇರ್ತಾನೆ. ಆನಂದ ಅವನ ಒಳಗಡೆ ಚಿಲುಮೆಯಂತೆ ಚಿಮ್ತಾ ಇರುತ್ತೆ, ಆನಂದದ ಬುಗ್ಗೆ ಯಾವಾಗಲೂ ಚಿಮ್ತಾ ಇರುತ್ತೆ ಅವನಲ್ಲಿ. ಅವನ ಆನಂದಕ್ಕೆ ಹೊರಗಿನ ಯಾವ ವಸ್ತುಗಳು ಬೇಡ, ಹಾಗಾಗಿ ಅವನು ಆನಂದವಾಗಿರ್ತಾನೆ. ಹಾಗಾಗಿ ಅವನಿಗೆ ರಾಮ ಅಂತ ಹೆಸರು. ಇನ್ನೊಂದು ರಾಮ ಏನು ಗೊತ್ತಾ? ರಮಯತಿ, ಇನ್ನೊಬ್ಬರನ್ನು ಆನಂದ ಪಡಿಸ್ತಾನೆ ಅಂತ. ಯಾರು ನಿಜವಾಗಲೂ ತಾನು ಆನಂದದಲ್ಲಿ ಇರ್ತಾನೆ ಅವನು ಮಾತ್ರ ಇನ್ನೊಬ್ಬರನ್ನ ಆನಂದ ಪಡಿಸ್ಲಿಕ್ಕೆ ಸಾಧ್ಯ. ಒಳಗಡೆ ಮನಸ್ಸಿನಲ್ಲಿ ಯಾರು ಬಹಳ ಕಿರಿಕಿರಿಯನ್ನು, ಸಂಕಟವನ್ನು, ದುಃಖವನ್ನು ಅನುಭವಿಸ್ತಾ ಇರ್ತಾರೆ ಅವರು ಇನ್ನೊಬ್ಬರಿಗೆ ಆನಂದವನ್ನು, ಸುಖವನ್ನು ಹಂಚಲಿಕ್ಕೆ ಸಾಧ್ಯ ಇಲ್ಲ. ಅವರು ದುಃಖವನ್ನೇ ಹಂಚುತ್ತಾರೆ. ಅದರಿಂದಾಗಿ ರಾಮ ಯಾವಾಗಲೂ ಅವನು ಆನಂದದಲ್ಲಿ ಇರ್ತಾನೆ, ಆದ್ದರಿಂದಾಗಿ ಇನ್ನೊಬ್ಬರಿಗೆ ಆನಂದವನ್ನು ಕೊಡ್ತಾನೆ. ಅದರಿಂದಾಗಿ ರಾಮನೇ ರಾಜನಾದರೆ ಒಳ್ಳೆಯದು ಅಂತ. ರಾಮನ ಆನಂದ ಅದು ವಿಕೃತ ಆನಂದ ಅಲ್ಲ. ಯಾಕೆಂದರೆ ಅಲ್ಲಿ ಪ್ರಜೆಗಳು ಹೇಳ್ತಾರೆ, ಅಮಂದಂ ಆನಂದಂ ಅನಿಂದನೀಯಂ. ರಾಮನ ಆನಂದ ನಿಂದನೀಯ ಅಲ್ಲ, ಅದು ಅನಿಂದನೀಯ. ಅಂದರೆ ಯಾರಿಗೋ ಹಿಂಸೆ ಕೊಟ್ಟು ಅವ್ರು ನರಳಾಡ್ತಿರೋದನ್ನ ನೋಡಿ ಅವನು ಆನಂದ ಪಡೋದಲ್ಲ. ಅದು ಶಾಸ್ತ್ರೀಯವಾದ, ಅದು ನಿಜವಾದ ಸಾತ್ವಿಕವಾದ ಆನಂದ. ಮತ್ತು ಅದು ಅಮಂದ, ಅದು ನಿರಂತರವಾಗಿರುತ್ತೆ, ಎಲ್ಲೂ ಕಟ್ಟಾಗೋದಿಲ್ಲ, ಅದು ನಿರಂತರವಾಗಿರುತ್ತೆ. ಅದರಿಂದಾಗಿ ಅಂಥ ಆನಂದವನ್ನು ರಾಮ ಅನುಭವಿಸ್ತಾ ಇರ್ತಾನೆ. ಅವನ ಆನಂದಕ್ಕೆ ಸ್ತ್ರೀಯರು ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಕೋಶ ಬೇಕಾಗಿಲ್ಲ. ಅದರಿಂದಾಗಿ ನಮ್ಮ ಆನಂದಕ್ಕೆಲ್ಲ ಬೇಕಲ್ವಾ? ಹಣ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ದೊಡ್ಡ ಪರಿವಾರ ಬೇಕು, ದೊಡ್ಡ ಮನೆ ಬೇಕು, ಒಳ್ಳೆಯ ಪೀಠೋಪಕರಣಗಳು, ಭೋಗವಸ್ತುಗಳೆಲ್ಲ ನಮಗೆ ಬೇಕು. ಆದರೆ ರಾಮನ ಆನಂದಕ್ಕೆ ಯಾವ ಭೋಗವಸ್ತುಗಳೂ ಬೇಡ, ಅವನು ಯಾವಾಗಲೂ ಆನಂದದಲ್ಲಿ ಇರ್ತಾನೆ. ಅದರಿಂದಾಗಿ ರಾಮರಾಜನಾದರೆ ನಾವು ಆನಂದದಲ್ಲಿ ಇರ್ತೇವೆ. ಅವನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕಲ್ಲ. ಹಾಗಾಗಿ ರಾಮರಾಜನಾದರೆ ನಮ್ಮ ಸುಖಕ್ಕಾಗಿ ರಾಜನಾಗಿರ್ತಾನೆ. ಅದರಿಂದಾಗಿ ರಾಮನೇ ಬೇಕು. ಮತ್ತಿನ್ನೊಂದೇನು ಗೊತ್ತಾ? ರಾಜನಿಗೆ ಯಾವ ಯಾವ ಅರ್ಹತೆಗಳು ಬೇಕೋ, ಗುಣಗಳು ಬೇಕೋ, ಆ ಎಲ್ಲ ಗುಣಗಳು ರಾಮನಲ್ಲಿ ಇವೆ. ಏನೇನಿವೆ? ಪ್ರಜೆಗಳು ಹೇಳ್ತಾರೆ, ಗುಣಾನ ಷಡೇತಾನಥ ಪಂಚಭಾವಾನ್ ತಿಸ್ರಸ್ವಶಕ್ತಿರುದಯಾಂಶ್ಚ ಸಿದ್ಧೀ ಅರ್ಥಾನ್ ದ್ವಯಾಂಶ್ಚೇತಿ ಬಿಭರ್ತಿ ರಾಮೋ ವೇದೋದಿತಾನ್ನೀತಿ ಪಥೋದಿತಾಂಶ್ಚ. ರಾಜನಾಗಬೇಕಾದ್ರೆ 6 ಗುಣಗಳು, 5 ಭಾವಗಳು, 3 ಶಕ್ತಿಗಳು, 3 ಉದಯಗಳು, 3 ಸಿದ್ಧಿಗಳು, ಇವೆಲ್ಲ ಇರಬೇಕು. ಒಂದು ಲೌಕಿಕವಾದ ಗುಣಗಳು ಇರಬೇಕು, ಮತ್ತು ಪರಲೋಕಕ್ಕೆ ಬೇಕಾದ ವೇದದಲ್ಲಿ ಹೇಳಿದ ಗುಣಗಳು ಇರಬೇಕು. ಈ 2 ಕೂಡ ಅವನಲ್ಲಿ ಇದೆ. ಪ್ರಜೆಗಳು ಹೇಳ್ತಾ ಇದ್ದಾರೆ, ಆ 2 ಕೂಡ 2 ರೀತಿಯಾಗಿರಬೇಕು. ಎಲ್ಲ ಗುಣಗಳು, 6 ಗುಣಗಳು ಕೂಡ ಲೌಕಿಕವಾದ 6 ಗುಣಗಳು ಆಗಿರಬೇಕು, ಪರಲೋಕಕ್ಕೆ ಬೇಕಾದ 6 ಗುಣಗಳು ಆಗಿರಬೇಕು. ಪಂಚಭಾವಗಳು ಹಾಗೆ, 3 ಶಕ್ತಿಗಳು, 3 ಉದಯಗಳು, 3 ಸಿದ್ಧಿಗಳು. ಅದು ಲೌಕಿಕವಾಗೂ ಇರಬೇಕು, ಈ ಲೋಕಕ್ಕೂ ಸಂಬಂಧಪಟ್ಟಿರಬೇಕು, ಪರಲೋಕಕ್ಕೂ ಸಂಬಂಧಪಟ್ಟಿರಬೇಕು. ಇದು ರಾಮನಲ್ಲಿ ಇದೆ ಅಂತ ಪ್ರಜೆಗಳು ಅದನ್ನು ಬಣ್ಣಿಸ್ತಾ ಹೋಗ್ತಾರೆ. ಏನಪ್ಪ ಅದು 6 ಗುಣಗಳು ಅಂತಂದರೆ ಯಾವುದು ಅಂದರೆ, ರಾಜನಿಗೆ ಇರಬೇಕಾದ ಗುಣಗಳು ಸಂಧಿಂ ಚ ವಿಗ್ರಹಂ ಚೈವ ಯಾನಮಾಸನಮೇವ ಚ ದ್ವೈಧೀ ಭಾವಂ ಸಂಶ್ರಯಂ ಚ ಷಡ್ಗುಣಾನ್ ಕವಯೋ ವಿದುಹು. ಸಂಧಿ, ರಾಜನಿಗೆ ಬೇಕಾದ ಒಂದು ಗುಣ ಸಂಧಿ. ವಿಗ್ರಹ ಅಂದರೆ ಯುದ್ಧ. ಆಮೇಲೆ ಯಾನಂ ಪ್ರಯಾಣ,
ಆಸನಂ ಒಂದು ಕಡೆ ಗಟ್ಟಿಯಾಗಿ ನಿಲ್ಲೋದು, ಮತ್ತು ದ್ವೈಧೀ ಭಾವ ಶತ್ರುಗಳಲ್ಲಿ ಪರಸ್ಪರ ಕಲಹವನ್ನು ಉಂಟು ಮಾಡೋದು ಭೇದೋಪಾಯ. ಆಮೇಲೆ ಸಂಶ್ರಯ. ಈ 6 ಗುಣಗಳು ಇರಬೇಕು. ಒಂದೊಂದೇ ಗುಣಗಳನ್ನು ನಾವು ಚಿಂತನೆ ಮಾಡೋಣ. ಸಂಧಿ ಅಂದರೆ ಸಂಧಾನ. ನಮಗಿಂತ ಪ್ರಬಲರಾದ ಶತ್ರುಗಳಿದ್ದರೆ ಅವರಲ್ಲಿ ಉಪಾಯದಿಂದ ನಾವು ಸಂಧಾನವನ್ನು ಮಾಡಿಕೊಳ್ಬೇಕು, ದುಡುಕಿ ಯುದ್ಧ ಮಾಡಬಾರ್ದು. ರಾಮನಂಥ ಪ್ರಬಲವಾದ ರಾಜ, ಒಬ್ಬ ವೀರ ಇನ್ನೊಬ್ಬ ರಾಮನಿಗೆ ಎದುರಾಗಿ ಇರಲಿಲ್ಲ. ಹಾಗಾಗಿ ರಾಮನಿಗೆ ಸಂಧಿ ಮಾಡುವ ಪ್ರಶ್ನೆಯೇ ಇಲ್ಲ. ಆದರೂ ಕೂಡ ಅದೊಂದು ಉಪಾಯ ಗೊತ್ತಿರಬೇಕು ರಾಜನಾದವನಿಗೆ. ವಿಗ್ರಹ, ಯುದ್ಧವನ್ನು ಯಾವತ್ತೂ ಕೂಡ ನಮಗಿಂತ ಪ್ರಬಲ ಶತ್ರುಗಳಲ್ಲಿ ಯುದ್ಧ ಮಾಡಲಿಕ್ಕಿಲ್ಲ. ನಮಗಿಂತ ಯಾರು ಶಕ್ತಿಯಲ್ಲಿ ಕಡಿಮೆ ಇರ್ತಾರೆ ಅವರಲ್ಲಿ ಯುದ್ಧವನ್ನು ಮಾಡಬೇಕು. ಹಾಗಾಗಿ ದುಡುಕಿ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ಚೊಚ್ಕೊಳ್ಳೋದಲ್ಲ, ಯೋಚನೆ ಮಾಡಿ ಯುದ್ಧ ಮಾಡಬೇಕು. ಆಮೇಲೆ ಯಾನಂ, ಪ್ರಯಾಣ. ರಾಜ ಪ್ರಯಾಣ ಮಾಡಬೇಕಾದ್ರೆ, ನಾವು ಪ್ರಯಾಣ ಮಾಡಬೇಕಾದ್ರೆ ಎಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತೀವಲ್ವ. ನಮ್ಮ ಸ್ವಸ್ಥಾನದಿಂದ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋದರೆ ನಾವು ಉಳ್ಕೊಳ್ಳೋದಕ್ಕೆ, ನಮ್ಮ ಪರಿವಾರಕ್ಕೆ ಯೋಗ್ಯವಾದ ಎಲ್ಲ ವಸ್ತುಗಳನ್ನು ನಾವು ಇಟ್ಕೊಂಡು ಹೋಗ್ತೇವೆ. ಆ ಪ್ರಯಾಣಕ್ಕೆ ಬೇಕಾದ, ಎಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕೋ, ಆಟೋದಲ್ಲಿ ಮಾಡಬೇಕೋ, ಟ್ರೈನಲ್ಲಿ ಮಾಡಬೇಕೋ, ಉಳ್ಕೊಳ್ಳೋದೆಲ್ಲಿ, ಲಾಡ್ಜ್ ಯಾವುದು, ಎಲ್ಲನೂ ಯೋಚನೆ ಮಾಡಿ ಹೋಗ್ತೇವೆ. ನಮ್ಮದೊಂದು ಸಣ್ಣ ಕುಟುಂಬ. ಹಾಗಿರಬೇಕಾದ್ರೆ ಒಬ್ಬ ರಾಜ ಯುದ್ಧಕ್ಕಾಗಿ ಪ್ರಯಾಣ ಮಾಡಬೇಕಾದ್ರೆ, ತನ್ನ ಅಪಾರವಾದ ಸೈನ್ಯವನ್ನು ಕರ್ಕೊಂಡು ಹೋಗಬೇಕಾದ್ರೆ ಅವನೆಷ್ಟೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅವನಿಗೆ ತುಂಬ ದೊಡ್ಡ ಯೋಗ್ಯತೆ ಇರಬೇಕು, ಸಂಪತ್ತಿರಬೇಕು. ಯುದ್ಧಕ್ಕೆ ಹೋಗ್ತಾನೆ ಅಂತಂದರೆ ಬೇಕಾದಷ್ಟು ಆಯುಧಗಳ ಸಂಗ್ರಹ ಇರಬೇಕು, ಬಟ್ಟೆಗಳ ಸಂಗ್ರಹ ಇರಬೇಕು, ಅಡುಗೆಯವ್ರನ್ನ ಕರ್ಕೊಂಡು ಹೋಗಬೇಕು, ಸೈನಿಕರಿಗೆ ಅಡುಗೆ ಮಾಡಿ ಹಾಕಬೇಕಲ್ಲ, ಪಾತ್ರೆ ತೊಳೆಯೋರು ಬೇಕು, ದೊಡ್ಡ ದೊಡ್ಡ ಪಾತ್ರೆಗಳನ್ನು ತಗೊಂಡು ಹೋಗಬೇಕು. ವಿನೋದಕ್ಕಾಗಿ ನಟರು ಬೇಕು, ನರ್ತಕರು ಬೇಕು, ಸಂಗೀತದವರು ಬೇಕು, ಡೇರೆ ಕಟ್ಟೋರು ಬೇಕು, ಕಟ್ಟಿಗೆ ಕಡಿಯೋರು ಬೇಕು. ಎಷ್ಟು ಜನ ಅಪ್ಪ, ಎಷ್ಟು ಜನ ದಾಸರು, ಎಷ್ಟು ಜನ ದಾಸಿಯರು, ಒಂದ ಎರಡ. ಹಾಗಾಗಿ ಯಾನ ಹೊರಡಬೇಕು ರಾಜ ಅಂದರೆ ಅವನಿಗೆಷ್ಟು ಪೂರ್ವ ಸಿದ್ಧತೆ ಬೇಕು, ಅದಕ್ಕೆ ಹಿಂದೆ ಎಷ್ಟು ಆರ್ಥಿಕವಾದ ಬಲ ಬೇಕು, ಹಣದ ಬಲ ಬೇಕು, ಮತ್ತು ಬುದ್ಧಿಯ ಬಲ ಬೇಕು. ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲಿ ಆಹಾರ ವಸ್ತುಗಳು ನಮಗೆ ಸಿಗತ್ತೆ, ಪ್ರಯಾಣಕ್ಕೆ ಬೇಕಾದ ಆಹಾರ ವಸ್ತುಗಳನ್ನು ಆಯಾಯ ಊರಲ್ಲಿ ತೊಗೊಂಡು ಹೋಗಬೇಕೇ ಹೊರತು ಒಟ್ಟಿಗೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ಮಧ್ಯದಲ್ಲಿ ಆಹಾರ ಮುಗಿದೋದ್ರೆ ಹೋಗೋ ಊರಿನಲ್ಲಿ ನಮ್ಗೆ ಆಹಾರಕ್ಕೆ ವ್ಯವಸ್ಥೆ ಏನು ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೊಂದು. ಹೀಗೆ ಯಾನ ಅನ್ನೋದು ಬೇಕು. ಆಮೇಲೆ ಆಸನಂ, ಹೋದ ಊರಿನಲ್ಲಿ ಅವಶ್ಯಕತೆ ಬಂದಾಗ ನಿಲ್ಲೋ ಅಂಥ ಯೋಗ್ಯತೆಯೂ ಇರಬೇಕು. ತೆಗೆದುಕೊಂಡು ಹೋದ ದುಡ್ಡು ಮುಗಿದೋದ್ರೆ ನಮ್ಮ ಗತಿ ಏನು? ಲಾಡ್ಜಿಂದ ಹೊರಗಡೆ ಅನಾಥ ಪ್ರಜ್ಞೆ ಕಾಡತ್ತೆ ಅಲ್ಲಿ. ಹಾಗಾಗಿ ನಿಮಗೆ ಒಂದು ಸಣ್ಣ ಉದಾಹರಣೆ. ಚಿತ್ರದುರ್ಗವನ್ನು ಗೆಲ್ಲೋದಕ್ಕೆ ಅಂತ ಹೇಳಿ ಹೈದರಾಲಿ ಸೇನೆಯನ್ನು ತಗೊಂಡು ಹೋದ. 1 ವಾರ ನೋಡ್ದ, ಚಿತ್ರದುರ್ಗದ ಕೋಟೆಯನ್ನು ಅವನಿಗೆ ಭೇದಿಸ್ಲಿಕ್ಕಾಗಲಿಲ್ಲ. ಅಷ್ಟು ಜನ ಸೈನಿಕರ ಊಟ ತಿಂಡಿ ನೋಡ್ಕೊಳ್ಳಿಕ್ಕೆ ಅವನಿಗಾಗಲಿಲ್ಲ. ವಾಪಸ್ ಮೈಸೂರಿಗೆ ಹೊಟ್ಟೋದ. ಆ ರೀತಿ 2-3 ಸಲ ಆದಮೇಲೆ ಚಿತ್ರದುರ್ಗದ ಒಳಕೋಟೆಯನ್ನು ನುಗ್ಗಲಿಕ್ಕೆ ಕಳ್ಳ ದಾರಿಯನ್ನು ಕಂಡು ಅವನು ಗೆಲ್ಲಿಕ್ಕೆ ಹೋಗಿದ್ದೆ ಹೊರತು ವಾರಾನುಗಟ್ಟಲೆ ಅಲ್ಲಿದ್ದು ಅವನಿಗೆ ಬರೀ ಹಣ ಖರ್ಚಾಯಿತು ಹೈದರಾಲಿಗಷ್ಟೇ. ಹಾಗಾಗಿ ಆಸನ, ಏನಾರು ತೊಂದರೆ ಬಂದರೆ ನಿಲ್ಲೋ ಯೋಗ್ಯತೆ ರಾಜನಿಗಿರಬೇಕು. ದ್ವೈಧೀ ಭಾವ, ಶತ್ರುಗಳಲ್ಲಿ ಪರಸ್ಪರ ಭೇದವನ್ನು ಉಂಟು ಮಾಡಿ, ಯಾಕೆಂದರೆ ಅದರಿಂದ ಅಪಾರವಾದ ಪ್ರಾಣಹಾನಿ ಆಗತ್ತೆ ಅಂತಂದರೆ ನಾವು ಅದರಿಂದ ಈಚೆ ಬರಬೇಕು ಅಂತಂದರೆ ಇಬ್ಬರು ದುಷ್ಟರಲ್ಲಿ ನಾವು ಭೇದವನ್ನು ಉಂಟು ಮಾಡಿ ಅವರವರಲ್ಲಿ ಜಗಳ ಹತ್ತಿಸ್ಬೇಕಾಗತ್ತೆ. ಒಳ್ಳೆಯವರಲ್ಲಿ ಹತ್ತಿಸ್ಬಾರ್ದು, ಕೆಟ್ಟವರಲ್ಲಿ ಹತ್ತಿಸ್ಬೇಕಾಗತ್ತೆ. ರಾಮನಿಗೆ ಈ ದ್ವೈಧೀ ಭಾವದ ದ್ವಂದ್ವ ಭೇದೋಪಾಯವು ಗೊತ್ತಿರುತ್ತೆ, ಆದರೆ ಮಾಡೋ ಪ್ರಸಂಗ ಬರಲಿಲ್ಲ. ಯಾಕೆಂದರೆ ಅವನು ಪ್ರಬಲನಾದ
ಒಬ್ಬ ವೀರ. ಆಮೇಲೆ ಸಂಶ್ರಯ, ಪ್ರಬಲನಾದ ಶತ್ರು ಆಶ್ರಯ ಕೇಳಿ ಬಂದಾಗ ಆಶ್ರಯ ಕೊಡುವಷ್ಟು ಶಕ್ತಿ ಅವನಲ್ಲಿರಬೇಕು. ವಿಭೀಷಣ ಬಂದ, ಆರಾಮಾಗಿ ಆಶ್ರಯ ಕೊಟ್ಟ ರಾಮ, ಬಾ ವಿಭೀಷಣ ಅಂತ. ಅಯ್ಯೋ, ವಿಭೀಷಣನಿಗೆ ಆಶ್ರಯ ಕೊಟ್ಟರೆ ರಾವಣ ಏನಂತಾನೆ ಅದೆಲ್ಲ ಯೋಚನೆನೇ ಮಾಡಲಿಲ್ಲ. ಇತಿಹಾಸದಲ್ಲೇ ಆ ರೀತಿ ನಾವು ನೋಡಬಹುದು. ಶಿವಾಜಿಯ ಮಗನಿಗೆ ಕಿತ್ತೂರಿ ಚೆನ್ನಮ್ಮ ಆಶ್ರಯ ಕೊಟ್ಟಳು. ಅದನ್ನು ನವಾಬರ ಕೋಪಕ್ಕೆ ನಾನು ಬಲಿ ಆಗ್ತೇನೆ, ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತೆಲ್ಲ ಅವಳು ಹೆದರಲಿಲ್ಲ. ಅವಳು ಆಶ್ರಯ ಕೊಟ್ಟಳು ಅವಳು ಚೆನ್ನಮ್ಮ. ಹಾಗಾಗಿ ಪ್ರಬಲರಾದ ವ್ಯಕ್ತಿಗೆ ಆಶ್ರಯ ಕೊಡುವ ಸಾಮರ್ಥ್ಯ ರಾಜರಲ್ಲಿ ಇರಬೇಕು. ಈ 6 ಗುಣಗಳು, ಲೌಕಿಕವಾದ 6 ಗುಣಗಳು ರಾಮನಲ್ಲಿ ಇದೆ. ಹಾಗಾಗಿ ರಾಮ ರಾಜನಾಗಬೇಕು ಅಂತ ಲೌಕಿಕವಾದ ಗುಣಗಳು ರಾಮನಲ್ಲಿ ಇದೆ ಅಂತ ಸಾಮಾನ್ಯ ಪ್ರಜೆಗಳು ಗುರುತಿಸಿದ್ರು. ಇನ್ನು ಪರಲೋಕಕ್ಕೆ ಬೇಕಾದ ಗುಣಗಳು 6 ಗುಣಗಳು ಇದೆ ಅಂತ ವಸಿಷ್ಠರೇ ಮೊದಲಾದ ದೊಡ್ಡ ದೊಡ್ಡ ಋಷಿಮುನಿಗಳು ಗುರುತಿಸಿದ್ರು. ಅದ್ಯಾವುದದು? ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸ್ಶ್ರಿಯ, ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಭಗ ಇತೀರಿಣ. ಐಶ್ವರ್ಯ ಅಂತಂದರೆ ಹಣ ಮಾತ್ರ ಅಲ್ಲ, ಎಲ್ಲ ವಿಧವಾದ ಸಂಪತ್ತು, ಸಮಗ್ರವಾದ ಸಂಪತ್ತು, ಸ್ವಲ್ಪ ಅಲ್ಲ, ನೈರಂತರ್ಯ ಖಾಲಿ ಆಗೋದಲ್ಲ. ವೀರ್ಯ, ಪರಾಕ್ರಮ, ಎಷ್ಟು ಹೊತ್ತು ಹೋರಾಡಿದ್ರೂ ಕೂಡ ಶಕ್ತಿ ಕಡಿಮೆ ಆಗದೆ ಇರೋದು. ಸಮಗ್ರ, ಪರಿಪೂರ್ಣವಾದ ಕೀರ್ತಿ. ಎಲ್ಲೋ ಒಂದು ಕಡೆ ತಮ್ಮ ಒಡ್ಡೋಲಗದಲ್ಲಿ ಜಂಬ ಕೊಚ್ಕೊಳ್ಳೋ ಅಂಥ ಕೀರ್ತಿ ಅಲ್ಲ, ಎಲ್ಲರೂ ಹಾಡಿ ಹೊಗಳೋ ಅಂಥದ್ದು. ರಾವಣ ಕೂಡ ರಾಮನ ಕೀರ್ತಿಯನ್ನು ಹೊಗಳಿದ್ದಾನೆ. ಶತ್ರುಗಳು ನಮ್ಮ ಕೀರ್ತಿಯನ್ನು ಹೊಗಳಬೇಕು, ಆ ರೀತಿಯಾದ ಕೀರ್ತಿ. ಉದಾಹರಣೆಗೆ ಭೀಮಸೇನನ ಕೀರ್ತಿಯನ್ನು ಬಲವನ್ನು ದುರ್ಯೋಧನ ಹೊಗಳಿದ ಹಾಗೆ ಸಂಪೂರ್ಣವಾದ ಯಶಸ್ಸು, ಸಂಪೂರ್ಣವಾದ ಕಾಂತಿ, ಉತ್ಸಾಹ, ಮುಖದಲ್ಲಿ ತೇಜಸ್ಸು ಕಡಿಮೆ ಆಗದೇ ಇರೋದು, ಕಣ್ಣಿನಲ್ಲಿ ಕಾಂತಿ ಕಡಿಮೆ ಆಗದೇ ಇರೋದು, ಆತ್ಮವಿಶ್ವಾಸ ಕಡಿಮೆ ಆಗದೇ ಇರೋದು, ಜ್ಞಾನ, ಪರಿಪೂರ್ಣವಾದ ಜ್ಞಾನ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ. ವೈರಾಗ್ಯ, ಯಾವುದರಲ್ಲಿ ವಿಶೇಷವಾದ ಪ್ರೀತಿ. ರಾಗ ಅಂತಂದರೆ ಪ್ರೀತಿ ಅಂತ. ವೈರಾಗ್ಯ, ವಿರಾಗ ಅನ್ನೋದಕ್ಕೆ 2 ಅರ್ಥ ಇದೆ. ನಮಗೆ ಬೇಡದೇ ಇರೋ ವಿಷಯದಲ್ಲಿ ಅದನ್ನು ಬಿಟ್ಟುಬಿಡೋ ಅಂಥದ್ದು, ಸುಲಭವಾಗಿ ನಾವು ಅದರಿಂದ ಈಚೆ ಬರೋ ಅಂಥದ್ದು. ಒಳ್ಳೆಯದರಲ್ಲಿ ಅಪಾರವಾದ ಪ್ರೀತಿಯನ್ನು ಮಾಡೋ ಅಂಥದ್ದು. ಹಾಗಾಗಿ ವೈರಾಗ್ಯ ಅಂತ ಇದು ರಾಮನಲ್ಲಿ ಇದೆ ಅನ್ನೋದನ್ನು ಋಷಿಮುನಿಗಳು ಕಂಡುಕೊಂಡ್ರು. ಇನ್ನು ಪಂಚಭಾವಗಳು ರಾಮನಲ್ಲಿ ಇದೆ. ಏನದು ಪಂಚಭಾವಗಳು? ಕರ್ಮಾರಂಭೋಚಿತೋಪಾಯ, ಪುರುಷದ್ರವ್ಯ ಸಂಪದೌ, ವಿನಿಪಾತ ಪ್ರತೀಕಾರೋ, ದೇಶಕಾಲಾವಲೋಕನಂ, ಕಾರ್ಯಸಿದ್ಧಿರಿತಿ ಪ್ರೋಕ್ತಂ, ಅಂಗಾನಾಂ ಪಂಚಕಂ ಬುಧೈಹಿ. ಜ್ಞಾನಿಗಳು ಹೇಳಿರೋದು, ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಅದರ ಉಪಾಯವನ್ನು, ಯೋಜನೆಯನ್ನು ಸರಿಯಾಗಿ ಹಾಕೋದು. ನೀವು ರಾಮಾಯಣದಲ್ಲಿ ನೋಡಿದ್ರೆ ಕಿಷ್ಕಿಂಧಾಕಾಂಡದಲ್ಲಿ ರಾಮ ಲಂಕೆಗೆ ಹೋಗಬೇಕಾದ್ರೆ ಯಾವ ಸಿದ್ಧತೆಯನ್ನು ಮಾಡಿಕೊಳ್ತಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕರ್ಮ ಪ್ರಾರಂಭ ಸಮಯೇ ಉಚಿತ ಉಪಾಯ. ವ್ಯೂಹ ರಚನೆ ಮಾಡೋದಿರಲಿ, ಯಾವುದೇ ಇದ್ರೂ ಇರಲಿ. ಪುರುಷ ಸಂಪತ್, ದ್ರವ್ಯ ಸಂಪತ್. ಒಂದು ಕೆಲಸ ಆಗಬೇಕಾದ್ರೆ ಎಷ್ಟು ಜನರ ಸಹಾಯ ಬೇಕು ಗೊತ್ತಾ? ಸ್ವಯಂ ಸೇವಕರಾಗಲಿ. ನಾವು ನೋಡಿದ್ದು ಅಂತಂದರೆ ನಮ್ಮ ಗುರುಗಳು ಪೇಜಾವರ ಶ್ರೀಗಳು, ಅವರೊಂದು ಸಮಾರಂಭ ಮಾಡ್ತಾರೆ ಅಂತಂದರೆ, ತತ್ವಜ್ಞಾನ ಸಮ್ಮೇಳನ ಇರಬಹುದು, ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ ಗೊತ್ತಾ? ಅವರ ಶಿಷ್ಯ ಪರಿವಾರ ಬಿಟ್ಟು ಬೇರೆ ಲೌಕಿಕರು ಕೂಡ ಆನಂದದಿಂದ ನಾವು ಈ ಸೇವೆ ಮಾಡಬೇಕು ಅಂತ ಭಾಗವಹಿಸ್ತಾ ಇದ್ರು. ಅಂಥ ಅಪಾರವಾದ ಪುರುಷ ಸಂಪತ್ತು ಇರಬೇಕು, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರಬೇಕು. ಅದು ರಾಮನಿಗೆ ಇದೆ. ಏನು ಅಯೋಧ್ಯೆಯ ಪ್ರಜೆಗಳೆಲ್ಲ ಎಷ್ಟು ಭಾಗವಹಿಸ್ತಾ ಇದ್ರು ಅವನ ಪ್ರತಿ ಸಮಾರಂಭದಲ್ಲಿ. ದ್ರವ್ಯ ಸಂಪತ್, ಬೇಕಾದಷ್ಟು ದ್ರವ್ಯ, ಹಣ ಮಾತ್ರ ಅಲ್ಲ, ಬಟ್ಟೆ, ಆಹಾರ, ಬೇಕಾದ ಎಲ್ಲ ಪರಿಕರಗಳು ಅದು ರಾಮನಲ್ಲಿ ಇದೆ.
ಆಮೇಲೆ ವಿನಿಪಾತ ಪ್ರತೀಕಾರ ಅಂದರೆ ಅನರ್ಥ ಪರಿಹಾರ. ಏನಾರು ಸಮಸ್ಯೆ ಆದರೆ ತಕ್ಷಣ ಪರಿಹಾರವನ್ನು ಯೋಚನೆ ಮಾಡುವಂಥ ಗುಣ ಇರಬೇಕು. ಆ ಸಮಸ್ಯೆಗೆ ಹೆದರ್ಕೊಂಡು ಕಣ್ಕಂಡು ಬಿಟ್ಬಿಡೋದಲ್ಲ. ನಾವೆಲ್ಲ ಹಾಗೆ ಮಾಡ್ತೀವಲ್ವ. ಏನಾರು ಕೆಲಸ ಮಾಡಬೇಕು ಅಂದರೆ ಒಂದು ಸಮಸ್ಯೆ ಬಂದ್ಬಿಡ್ತು ಅಂದರೆ ಆ ಕಡ್ಡಿಯನ್ನು ಗುಡ್ಡ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆನೇ ಇಡೋದಿಲ್ಲ. ಆದರೆ ತಕ್ಷಣ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದು ವಿನಿಪಾತ ಪ್ರತೀಕಾರ, ಅದು ರಾಮನಲ್ಲಿ ಇದೆ. ಆಮೇಲೆ ದೇಶಕಾಲ ಪರೀಕ್ಷಾ ಕಾರ್ಯ, ಮತ್ತು ನಮಗೆ ಆ ಕೆಲಸ ಮಾಡಬೇಕು ಅಂದರೆ ದೇಶದ ಅನುಕೂಲ ಇದೆಯಾ, ದೇಶ ಚೆನ್ನಾಗಿದೆಯಾ, ಕಾಲ ಚೆನ್ನಾಗಿದೆಯಾ. ಮಳೆಗಾಲದಲ್ಲಿ ಸಮಾರಂಭ ಮಾಡಿಬಿಟ್ರೆ ತುಂಬ ಜನ ಸೇರೋದ್ರಲ್ಲಿ ಭಾರಿ ಕಷ್ಟ, ಹಾಗೆಲ್ಲ ಇಲ್ಲ. ಆಮೇಲೆ ಕಾರ್ಯಸಿದ್ಧಿ, ಒಂದು ಏನಾರು ಮಾಡಬೇಕು ಅಂತ ಕೆಲಸ ಹೊರಟ್ರೆ ಆ ಕೆಲಸ ಪರಿಪೂರ್ಣವಾಗಿ ಮುಗಿಸೋ ತನಕ ತನ್ನ ಹಠವನ್ನು ಬಿಡಬಾರ್ದು, ಅದಕ್ಕೆ ಫಲವನ್ನು ಪಡೆದೇ ತೀರಬೇಕು. ಆ ರೀತಿಯಾದ ಸಾತ್ವಿಕ ಹಠ ಅದು ರಾಮನಲ್ಲಿ ಇದೆ. ಅದರಿಂದಾಗಿ ಪಂಚಭಾವಗಳು ಕೂಡ ರಾಮನಲ್ಲಿ ಇದೆ ಅಂತ ಪ್ರಜೆಗಳು ಲೌಕಿಕವಾದ 5 ಭಾವಗಳನ್ನು ರಾಮನಲ್ಲಿ ನೋಡಿದ್ರು. ಆದರೆ ಪಾಪ ಅವರು ಸಾಮಾನ್ಯರಲ್ವಾ. ಇನ್ನು ಋಷಿಮುನಿಗಳು ಅವನಲ್ಲಿ 5 ಭಾವಗಳನ್ನು ನೋಡಿದ್ರು. ಯಾವುದು? 5 ರೂಪಗಳಿದೆ ಅಪ್ಪ ರಾಮನಿಗೆ. ಯಾವುದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. 5. ಅವನು ಈ ಕೋಸಲ ದೇಶಕ್ಕೆ, ಭೂಮಂಡಲಕ್ಕೆ ಮಾತ್ರ ರಾಜ ಅಲ್ಲ, 14 ಲೋಕಗಳಿಗೆ ನಾರಾಯಣ ರೂಪದಿಂದ ಅವನು ರಾಜನಾಗಿದ್ದಾನೆ. ಅವನು ವಿಷ್ಣು ಅಲ್ವಾ, ಪರಾತ್ಪರ ದೈವ ಅಲ್ವಾ. ಹಾಗಾಗಿ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡ್ತಾನೆ. ಹಾಗಾಗಿ ಪ್ರದ್ಯುಮ್ನ ರೂಪದಿಂದ ಅವನು ಸೃಷ್ಟಿಯನ್ನು ಮಾಡ್ತಾನೆ, ಅನಿರುದ್ಧ ರೂಪದಿಂದ ಮಾಡಿದ ಸೃಷ್ಟಿಯನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ಸಂಕರ್ಷಣ ರೂಪದಿಂದ ಸಂಹಾರವನ್ನು ಮಾಡ್ತಾನೆ. ವಾಸುದೇವ ರೂಪದಿಂದ ಅವನು ಮೋಕ್ಷವನ್ನು ಕೊಡ್ತಾನೆ. ಇನ್ನು ನಾರಾಯಣ ರೂಪದಿಂದಲೂ ಅನೇಕ ರೂಪಗಳು ಹೊರಗೆ ಬರ್ತವೆ. ಹೀಗೆ 5 ರೂಪದಿಂದ 5 ಕೆಲಸಗಳನ್ನು ಮಾಡ್ತಾನೆ. ಪಂಚಭಾವಗಳು ಅಂದರೆ 5 ರೂಪಗಳು ದೇವರಲ್ಲಿ ಇದೆ, ಅದು ಪರಿಪೂರ್ಣ. ಹೀಗೆ ಪಂಚಭಾವಗಳು ನಾರಾಯಣನಲ್ಲಿ ಇದೆ ಅನ್ನೋದನ್ನು ವೈದಿಕವಾಗಿ ದೈವಿಕವಾದ ಶಕ್ತಿಯನ್ನು ಋಷಿಮುನಿಗಳು ಕಂಡರು ಅಂತ. ಇನ್ನು ಮುಂದೆ 3 ಶಕ್ತಿಗಳು, 3 ಉದಯಗಳು, ಅದು ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ. ಪ್ರಜೆಗಳು ಕಂಡದ್ದು ಏನಪ್ಪ? 3 ಶಕ್ತಿಗಳು ಅಂತಂದರೆ ಅದು ಉತ್ಸಾಹ ಶಕ್ತಿ, ಮಂತ್ರಶಕ್ತಿ, ಪ್ರಭುಶಕ್ತಿ. ಉತ್ಸಾಹ ಶಕ್ತಿ ಅದು ಯಾವಾಗಲೂ ಇರಬೇಕು. ನಮ್ಮಲ್ಲಿ ಉತ್ಸಾಹವೇ ಇರೋದಿಲ್ಲ ಅಲ್ವಾ, ಆದರೆ ರಾಮನಲ್ಲಿ ಯಾವಾಗಲೂ ಉತ್ಸಾಹ. ಆಮೇಲೆ ಮಂತ್ರಶಕ್ತಿ, ಉಪಾಯವನ್ನು ಆಲೋಚನೆ ಮಾಡುವಂಥದ್ದು. ಮಂತ್ರ ಅಂತಂದರೆ ಉಪಾಯ. ಪ್ರಭುಶಕ್ತಿ, ಹೇಳಿದಂತೆ ಮಾತನ್ನು ಪರಿವಾರದವ್ರು ಕೇಳಬೇಕು. ವಾಪಸ್ಸು ಉಲ್ಟಾ ಹೊಡೆದ್ರು ಅಂದರೆ ಅವನಲ್ಲಿ ಮಾಡಿಸೋ ಶಕ್ತಿ ಇಲ್ಲ ಅಂತ ಅರ್ಥ. ನಾಯಕನಲ್ಲಿ ತಾನು ಹೇಳಿದ ಕೆಲಸವನ್ನು ಮಾಡಿಸುವ ಶಕ್ತಿ ಇರಬೇಕು. ತಾನೇ ಮಾಡೋದೊಂದು ಸಾಮರ್ಥ್ಯ ಹೌದು, ಅದಕ್ಕಿಂತ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋ ಶಕ್ತಿ ನಾಯಕನಿಗೆ ಇರಬೇಕಾದ ಗುಣ. ರಾಮ ಕಪಿಗಳ ಕೈಯಲ್ಲಿ ಸೇತುವೆಯನ್ನು ಕಟ್ಟಿಸಿದ, ಅದು ಅವನ ಪ್ರಭುತ್ವ ಶಕ್ತಿ. ಹೀಗೆ ಉತ್ಸಾಹ ಶಕ್ತಿ, ಯುದ್ಧ ಮುಗಿಯೋ ತನಕ ಅವನು ಸುಸ್ತು ಅಂತ ರಾಮ ಯಾವತ್ತೂ ಕೂಡಲಿಲ್ಲ. ಬೇರೆ ಕಪಿಗಳೆಲ್ಲ ಕೂತರು ಅಯ್ಯೋ ಅಂತ, ಆದರೆ ರಾಮ ಆ ರೀತಿ ಕೂಡಲಿಲ್ಲ. ಉತ್ಸಾಹ ಶಕ್ತಿ, ಅದನ್ನು ಪುರಂದರದಾಸರ ಪದ್ಯದಲ್ಲೂ ಕೂಡ ನಾವು ನೋಡಬಹುದು. ಏನದು ಉತ್ಸಾಹ ಶಕ್ತಿ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ.